ಕಾಂಗ್ರೆಸ್ನವ್ರು ಈ ಗುಣಮಟ್ಟದ ಬಗ್ಗೆ ಮಾತಾಡಿದ್ರೆ ಅದು ಮೂರ್ಖತನ, ಬಿಜೆಪಿಯವರು ಮಾತಾಡಿದ್ರು ಮೂರ್ಖತನ. ನಿಮ್ಮಿಬ್ಬರ ಅವಧಿಯಲ್ಲೂ ಇಂಥವೆಲ್ಲ ಏನು ದೊಡ್ಡದಲ್ಲ. ಕೇರಿಯಲ್ಲಿ ಬರಬೇಕು. ಇವತ್ತು ಭಾರತಕ್ಕೆ ಬಹಳ ಇಂಪಾರ್ಟೆಂಟ್ ಇವತ್ತಿನ ಕಾಲಕ್ಕೆ ಅಂತಂದರೆ, ನಮ್ಮಲ್ಲಿ ರ್ಯಾಪಿಡ್ಲಿ ಮೂಲಭೂತ ಸೌಕರ್ಯಗಳು ಇಂಪ್ರೂವ್ ಆಗ್ತಾ ಇವೆ. ಅದು ಏರ್ಪೋರ್ಟ್ಸ್ ಇರ್ಬೋದು, ಪೋರ್ಟ್ಗಳು, ಬಂದರುಗಳಿರ್ಬೋದು, ರಸ್ತೆ ಇರ್ಬೋದು, ವಾಟ್ ಎವರ್ ಇಟ್ ಈಸ್, ಡ್ಯಾಶ್ ಡ್ಯಾಶ್ ಡ್ಯಾಶ್, ಏಮ್ಸ್ಗಳಿರ್ಬೋದು, ಮತ್ತೊಂದು ಮಗದೊಂದು ಅಂದ್ಕೊಂಡು ಆ ಸ್ಪೀಡ್ ಆಫ್ ಡೆವಲಪ್ಮೆಂಟಲ್ಲಿ ಈ ಕ್ವಾಲಿಟಿ ಕಾಂಪ್ರಮೈಸ್ ಆಗ್ದಂಗೆ ನೋಡ್ಕೊಳ್ಳೋಕ್ಕೆ ಸರಿ ಮಾಡ್ಕೋಬೇಕಷ್ಟೇ ನಾವು ನಮ್ಮಲ್ಲಿ. ಕ್ವಾಲಿಟಿ ಬಗ್ಗೆ ಗಮನ ಇರಲಿ. ಎಕ್ಸಾಕ್ಟ್ಲಿ. ಯಾಕೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ಬೆಂಗಳೂರಿನಲ್ಲಿ ನೀವು ವೈಟ್ ಟ್ಯಾಪಿಂಗ್ ಕೊಟ್ಟಿದ್ದೀರಿ. ವೈಟ್ ಟ್ಯಾಪಿಂಗ್ ರೋಡ್ಗಳೇ ಡಮರ್ ಆಗಿವೆ. ನಿಜ. ಯಾಕಾಯ್ತು? ದೀರ್ಘಕಾಲ ಅದಕ್ಕೆ 1.5 ಪಟ್ಟು ದುಡ್ಡು ಬೇರೆ ಹೆಚ್ಚು ಕೊಟ್ಟಿರ್ತೀರಲ್ಲ, ಯಾಕಾಯ್ತು? ಆಗದೆ ಹಾಗೆ 40% ಇದ್ದಿದ್ದು 50, 50 ಇದ್ದಿದ್ದು 60, 60 ಇದ್ದಿದ್ದು 70%ನ ರಾಕ್ಷಸ ನಾಲಿಗೆಗಳು ಕಬಳಿಸ್ಬಿಟ್ಟಾಗ ವರ್ಕ್ ಹಾಗೇ ಆಗೋದು. ಹಾಗಾಗಿ ನಾವು ವಿ ಹ್ಯಾವ್ ಟು ಕಾನ್ಸಂಟ್ರೇಟ್ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ವರ್ಕ್ಸಲ್ಲಿ ಹೇಗೆ ವಿ ಹ್ಯಾವ್ ಟು ಮೇಂಟೈನ್ ದಟ್ ಕ್ವಾಲಿಟಿ ಅಂತ ಅಷ್ಟೇ. ಇದನ್ನ ರಾಜಕೀಯ ಮಾಡಿಕೊಂಡು ಅಲ್ಲ ಅವ್ನು ಕಟ್ಟಿದ್ದ, ಇವನು ಕಟ್ಟಿದ್ದ, ಅವ್ನು ಕಟ್ಟಿದ್ದ, ಎಲ್ಲ ಅವನು ಕಟ್ಟಿದಾಗಲೂ ಉದುರ್ಕೊಂಡೋಗಿರವೆ ತೋರಿಸ್ತೀವಿ ಬೇಕಾದ್ರೆ ನಾವು. ಅದೇನು ದೊಡ್ಡ ಕೆಲಸ ಅಲ್ಲ ಅದು. ಎರಡನೇದು, ಆ ಕಂಪನಿ ಬಗ್ಗೆ ಎಲ್ಲ ಮಾತಾಡೋದು, ನಿರ್ವಹಣೆ ಸರಿಯಲ್ಲ ಅಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಅವ್ರ ನಿರ್ವಹಣೆ ಅಲ್ಲ, ಅದು ಏನೋ ಬೇರೆ ಆಗಿರುತ್ತೆ. ಒಳ್ಳೆ ಕಂಪನಿ ಆಗಿದ್ದ ಮಾತ್ರಕ್ಕೆ ಅನಾಹುತಗಳಾಗಬಾರ್ದು ಅಂತಲೂ ಎಲ್ಲಿ ರೂಲ್ಸ್ ಇಲ್ಲ. ಒಳ್ಳೆ ಪಾರ್ಟಿ 100 ವರ್ಷ ಇರೋಂಥ ಪಾರ್ಟಿ ಕಾಂಗ್ರೆಸ್ಗೆ ಕಡಿಮೆ ಸೀಟ್ ಬಂತು ಅಂದಾಗ ಏನನ್ಬೇಕವಾಗ? ಹಂಗಲ್ಲ ಅದು. ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ಅದಕ್ಕೆ ಅದನ್ನು ಇನ್ವೆಸ್ಟಿಗೇಟ್ ಮಾಡಿ. ನ್ಯಾಚುರಲ್ ಡಿಸಾಸ್ಟರ್ಗಳು, ಯಾವುದೋ ನೆನ್ನೆ ಕಟ್ಟಿದ್ದ ಬ್ರಿಡ್ಜು ನಾಳೆ ಇನಾಗ್ರೇಷನ್ ಅಂದರೆ ಇವತ್ತು ಬಿತ್ತು ಅಂತಂದರೆ ಕರೆಕ್ಟು, ಐ ಅಗ್ರಿ, ಅದು ಸರಿ. ಅದು ಕೇಳೋದವಾಗ ಕೇಳಬೇಕು, ಈ ಥರದ್ದಲ್ಲ. ಇದನ್ನು ಪ್ಯೂರ್ಲಿ ಆಸ್ ಅನ್ ಆಕ್ಸಿಡೆಂಟೇ ನೋಡ್ಬೇಕು ನಾವು. ಅದಕ್ಕೆ ಬೇಕಾದಂಥ ಮಾರ್ಗೋಪಾಯಗಳೇನು ಅಂತ ಸರಿ ಮಾಡ್ಕೋಬೇಕಷ್ಟೇ. ಅದು ಬಿಟ್ಟುಬಿಟ್ಟು ನಮ್ಮೂರಲ್ಲಿ ಇವತ್ತು ಎಮ್ಮೆ ಕರು ಆಗ್ತಂತೆ, ಗಂಡು ಅಂದರೆ ಗಂಡ, ಬಿಜೆಪಿಯವ್ರು ಇದ್ದಿದ್ದಕ್ಕೆ ಗಂಡಾಗಿರೋದು ಅಂತಾನೋ, ಹೆಣ್ಣ ಅಂದರೆ ಈ ಕಾಂಗ್ರೆಸ್ನವ್ರು ಇದ್ದಿದ್ದಕ್ಕೆ ಅದು ಗಂಡಾಗಿರೋದು ಅಂತಾನೋ ಮಾತಾಡಿದ್ರೆ ಏನು ಮಾಡೋಣ? ಆ ಲೆವೆಲ್ಗೆ ಹೋದ್ರೆ ಏನು ಮಾಡೋಣ? ಎಸ್.